ಡಿ.ಕೆ. ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಪ್ರಶ್ನೆಗೆ ಒನ್ ಲೈನ್ ಉತ್ತರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಅದಕ್ಕೆ ಉತ್ತರ ಹೈಕಮಾಂಡ್ ಹೇಳಿದಾಗ ಆಗ್ತಾರೆ ಅಷ್ಟೇ, ಅಲ್ಲಿಗೆ ಮುಗೀತು. ಅಂದ್ರೆ ಹೈಕಮಾಂಡ್ ಹೇಳಿದಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಸೂಚನೆಯನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಪ್ರಶ್ನೆ ಇರೋದು ಇಲ್ಲೇನು, ಹೈಕಮಾಂಡ್ ಯಾವಾಗ ಹೇಳುತ್ತೆ ಅಂತ. ಹೈಕಮಾಂಡ್ ಹೇಳಿದಾಗ ಆಗ್ತಾರೆ ನಿಜ, ಹೈಕಮಾಂಡ್ ಯಾವಾಗ ಹೇಳುತ್ತೆ, ಹೈಕಮಾಂಡ್ ಹೇಳುವಂತಹ ಸನ್ನಿವೇಶ ಯಾವಾಗ ಸೃಷ್ಟಿಯಾಗತ್ತೆ, ಹೈಕಮಾಂಡ್ ಹೇಳದಂತೆ ತಡೆಯುವ ಶಕ್ತಿ ಯಾವುದಿರುತ್ತೆ, ಹೈಕಮಾಂಡ್ ನಿಜಕ್ಕೂ ಹೇಳುತ್ತಾ, ಅದು 2.5 ವರ್ಷದ ಒಳಗಡೆ ಹೇಳುತ್ತಾ, ಇನ್ನೂ 1 ತಿಂಗಳಲ್ಲೋ 2 ತಿಂಗಳಲ್ಲೋ 3 ತಿಂಗಳಲ್ಲಿ ಹೇಳುತ್ತಾ, ಅಥವಾ ಇನ್ನೊಂದು ವರ್ಷ ಕಳೆದ ಮೇಲೆ ಹೇಳುತ್ತಾ, ಯಾವಾಗ ಹೇಳುತ್ತೆ, ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಸೂಕ್ಷ್ಮವಾಗಿ ಹೇಳಿದ್ದಾರೆ, ಬಹಳ ಸೂಕ್ಷ್ಮವಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಹೇಗೆ ಬೇಕಿದ್ರೂ ಅಂದಾಜಿಸ್ಕೊಳ್ಬೋದು. ಪಾಸಿಟಿವ್ ಆಗಿ ತೆಗೆದುಕೊಳ್ಳೋರಿಗೆ ಬಹಳ ಪಾಸಿಟಿವ್ ಆಗಿ ಕೂಡ ಕಾಣಿಸುತ್ತೆ. ಇಲ್ಲ ಇದೊಂದು ರಾಜಕೀಯ, ಇಲ್ಲಿ 1+1 = 2 ಆಗಲೇಬೇಕು ಅಂತೇಳಿ ಇಲ್ಲ. ಇಲ್ಲಿ 1+2 ಎಷ್ಟು ಬೇಕಿದ್ರೂ ಆಗ್ಬೋದು, ಅದು 11 ಬೇಕಿದ್ರೂ ಆಗ್ಬೋದು, ಅದು 111 ಬೇಕಿದ್ರೂ ಆಗ್ಬೋದು. ಆ ರೀತಿಯ ಲೆಕ್ಕಾಚಾರಗಳು ಇರ್ತವೆ ಇಲ್ಲಿ. ಹೀಗಿರುವಾಗ ಯಾವ ರೀತಿಯಾದಂತಹ ಮಾತುಗಳಲ್ಲಿ ಬಂದಿದ್ದಾವೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಿಂದ ಹೊರಬಿದ್ದಂತಹ ಒಗ್ಗಟ್ಟಿನ ಸಂದೇಶ ಹೊರಬಿದ್ದಿದೆ. ನಾವಿಬ್ಬರೂ ಬ್ರದರ್ಸ್. ನಿನ್ನೆ ಶಿವಕುಮಾರ್ ಹೇಳಿದಂತಹ ಮಾತು ನಾವಿಬ್ಬರೂ ಬ್ರದರ್ಸ್, ಇದು ಇವತ್ತು ಸಿದ್ದರಾಮಯ್ಯನವರು ತಿಂಡಿ ತಿಂದ ಮೇಲೆ ಹೇಳಿದಂತಹ ಮಾತು. ಬೆಳಗಾವಿ ಅಧಿವೇಶನ ಎದುರಿಸೋದೊಂದೇ ಜೋಡೆತ್ತಿನ ಟಾಸ್ಕ್. ಇವಾಗ ಜೋಡೆತ್ತಿನ ರೀತಿಯಲ್ಲಿ ಈ ಟಾಸ್ಕ್ ಅನ್ನು ಎದುರಿಸೋದಕ್ಕೆ ಸಜ್ಜಾಗಿದ್ದಾರೆ. ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ ಡಿ.ಕೆ. ಬ್ರದರ್ಸ್ಗೂ ಕೂಡ ಈಗ ಬೇರೆನೇನು ಆಪ್ಷನ್ಸ್ ಇಲ್ಲ. ಮುಖ್ಯಮಂತ್ರಿಯವರೇನು ನಾನೇನು ನಿಮ್ಮನ್ನು ಮುಖ್ಯಮಂತ್ರಿ ಮಾಡೋಕ್ಕೆ ಬಿಡೋದಿಲ್ಲ, ನೀವು ಮುಖ್ಯಮಂತ್ರಿ ಆಗೋದೇ ಇಲ್ಲ, ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋ ಚಾನ್ಸೇ ಇಲ್ಲ, ಈ ರೀತಿಯಾಗಿ ಹೇಳ್ತಾ ಇಲ್ಲ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ವೆರಿ ಕ್ಲಿಯರ್. ಹೈಕಮಾಂಡ್ ಹೇಳಿದಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಭರವಸೆಯ ಆಶಾದಾಯಕ ಕನಸು ಕಾಣಬಹುದಾದ ಮಾತುಗಳನ್ನೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೀಗಿರುವಾಗ ಸಿದ್ದರಾಮಯ್ಯನವರ ಮಾತು, ಅದು ಕೊಡ್ತಾ ಇರುವಂತಹ ಅರ್ಥ ಹಾಗೂ ಶಿವಕುಮಾರ್ ಅವರ ಕನಸು, ಅದು ನನಸಾಗೋದಕ್ಕೆ ಬೇಕಾಗಿರುವಂತಹ ಕಾಲಾವಕಾಶ, ಇವೆಲ್ಲದರ ಬಗ್ಗೆಯೂ ಕೂಡ ಬಹಳಷ್ಟು ಅನುಮಾನಗಳಿದ್ದಾವೆ, ಬಹಳಷ್ಟು ಚರ್ಚೆಗಳಿದ್ದಾವೆ, ಬಹಳಷ್ಟು ಪ್ರಶ್ನೆಗಳಿದ್ದಾವೆ. ಇವೆಲ್ಲವನ್ನು ಕೂಡ ವಿವರಿಸ್ತಾ ಹೋಗ್ತೀನಿ. ಇಲ್ಲಿ ನಾವಿಬ್ಬರೂ ಒಂದೇ ಅಂತೇಳಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಶಿವಕುಮಾರ್ ಅವರು ನಿನ್ನೆ ಹೇಳಿದರು, ಸಿದ್ದರಾಮಯ್ಯನವರು ಇವತ್ತು ಹೇಳ್ತಿದ್ದಾರೆ. ನಾಟಿ ಕೋಳಿ ಸಾರಿನ ಜೊತೆಗೆ ಸಿದ್ದರಾಮಯ್ಯನವರು ಇಡ್ಲಿ ತಿಂದಿದ್ದಾರೆ, ಶಿವಕುಮಾರ್ ಅವರು ಪ್ಯೂರ್ ವೆಜ್ ತಿಂಡಿ ತಿಂದಿದ್ದಾರೆ. ಇಲ್ಲಿ ಕುರ್ಚಿ ಕದನದ ಮಧ್ಯೆಯೇ ಬ್ರೇಕ್ಫಾಸ್ಟ್, ಅಲ್ಲಿಂದಲೇ ಸಂದೇಶ ರವಾನೆ ಆಗಿದೆ. ಕುರ್ಚಿ ಕದನ ಒಂದು ಕಡೆಯಲ್ಲಿ ಬಹಳ ಜೋರಾಗಿಯೇ ಸಾಗ್ತಾ ಇದೆ. ಇದರ ನಡುವೆನೇ ಒಂದು ಒಗ್ಗಟ್ಟಿನ ಸಂದೇಶವನ್ನು ಇಬ್ಬರೂ ನಾಯಕರು, ಯಾಕಂದರೆ ಈ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ರಥವನ್ನ ಎಳಿತಾ ಇರುವಂತಹ ಜೋಡೆತ್ತುಗಳು ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು, ಅಥವಾ ಇದನ್ನು ಡಬಲ್ ಸ್ಟೀರಿಂಗ್ ಸರ್ಕಾರ ಅಂತ ಕೂಡ ಹೇಳ್ಬೋದು. ಇಬ್ರು ಕೂಡ ಸ್ಟೀರಿಂಗ್ ಇಟ್ಕೊಂಡು ಓಡಿಸ್ತಾ ಇದ್ದಾರೆ. ಒಬ್ರು ಮುಖ್ಯಮಂತ್ರಿಯಾಗಿ ಸ್ವಲ್ಪ ಮುಂದೆ ಇದ್ದಾರೆ, ಇನ್ನೊಬ್ರು ಸ್ವಲ್ಪ ಹಿಂದೆ ಕೂತಿದ್ದಾರೆ ಅಷ್ಟೇ. ಇಬ್ರು ಕೂಡ ಸೇರಿಕೊಂಡು ಈ ಸರ್ಕಾರವನ್ನ ಓಡಿಸ್ತಾ ಇದ್ದಾರೆ. ಹೀಗಿರುವಾಗ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಮಧ್ಯೆ ಗೊಂದಲಗಳಿಲ್ಲ ಅನ್ನುವಂತಹ ಸಂದೇಶವನ್ನ ಇವರಿಬ್ಬರೂ ನೀಡುವ ಪ್ರಯತ್ನವನ್ನ ಮತ್ತೆ ಮಾಡ್ತಾ ಇದ್ದಾರೆ, ಮತ್ತೆ ಹೇಳ್ತಾ ಇದ್ದಾರೆ. ನಾವಿಬ್ಬರೂ ಒಂದಾಗಿದ್ದೇವೆ, ನಮಗಿಬ್ಬರಿಗೂ ಯಾವುದೇ ರೀತಿಯ ತೊಂದರೆ ಇಲ್ಲ, ನಾವು ಜೊತೆ ಕೂತ್ಕೊಂಡು ತಿಂಡಿ ತಿನ್ನಬಲ್ಲೆವು, ನಾವು ಜೊತೆ ಕೂತ್ಕೊಂಡು ಮಾತನಾಡಬಲ್ಲೆವು, ಒಬ್ರ ಮುಖ ಇನ್ನೊಬ್ರು ನೋಡ್ಕೊಂಡೇ ಮಾತಾಡ್ತೀವಿ ಅನ್ನುವಂಥ ಸಂದೇಶಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ನಾಟಿ ಕೋಳಿ ಖಾದ್ಯ ತಿಂದು ಒಗ್ಗಟ್ಟಿನ ಮಂತ್ರವನ್ನು ಡಿ.ಕೆ. ಬ್ರದರ್ಸ್ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಪ್ರದರ್ಶಿಸಿದ್ದಾರೆ. ಇವರು ಈಗ ಹೊಸ ಬ್ರದರ್ಸ್, ಈಗ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹೊಸ ಬ್ರದರ್ಸ್. ಯಾಕೆಂದರೆ ನಿನ್ನೆ ಶಿವಕುಮಾರ್ ಅವರು ಹೇಳಿದರು ನಾವು ಬ್ರದರ್ಸ್ ರೀತಿಯಲ್ಲಿ ಇದ್ದೀವಿ, ಇವತ್ತು ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ಹೌದು ನಾವು ಬ್ರದರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತೇಳಿ. ಪ್ರತಿಪಕ್ಷಗಳಿಗೂ ಪಕ್ಷದೊಳಗಿನ ಟೀಕಾಕಾರರಿಗೂ ಸದಾಶಿವನಗರದ ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ, ಶಿವಕುಮಾರ್ ಅವರು ಕೂಡ ಮಾಡಿದ್ದಾರೆ. ಶಿವಕುಮಾರ್ ಅವರು, ಸುರೇಶ್ ಅವರು, ಹಾಗೆಯೇ ಡಾಕ್ಟರ್ ರಂಗನಾಥ್, 3 ಜನ ಶಿವಕುಮಾರ್ ಅವರ ಕಡೆಯಿಂದ, ಮತ್ತು ಸಿದ್ದರಾಮಯ್ಯನವರು ಒಬ್ಬರೇ ಬಂದಿದ್ದಾರೆ. ತನ್ನ ಜೊತೆಗೆ ಇತರೆ ಮಂತ್ರಿಗಳನ್ನಾಗಲಿ ಆಪ್ತರನ್ನಾಗಲಿ ಇವ್ರನ್ನ ಕೂಡ ಕರ್ಕೊಂಡು ಬರಲಿಲ್ಲ. ಸಿದ್ದರಾಮಯ್ಯನವರು ಒಬ್ಬರೇ ಬಂದಿದ್ದಾರೆ. ಸಿದ್ದರಾಮಯ್ಯನವರು ಒಬ್ಬರೇ ಬಂದು ಶಿವಕುಮಾರ್ ಅವರ ಮನೆಯಲ್ಲಿ ತಿಂಡಿ ತಿಂದಿದ್ದಾರೆ. ಮೊನ್ನೆಯೂ ಚರ್ಚೆಯಾಗಿದೆ, ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೇವೆ. ಯಾಕಂದರೆ ಅದನ್ನೇ ಮತ್ತೆ ಎಷ್ಟು ಸಲ ಹೇಳ್ಕೊಳ್ಳೋದಕ್ಕೆ ಸಾಧ್ಯ.
ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ, ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳೋಣ ಅಂತ ಎಷ್ಟು ಸಲ ಹೇಳ್ಕೊಂಡಿರೋಕ್ಕೆ ಸಾಧ್ಯ. ಮೊನ್ನೆ ಈಗ ಅದನ್ನು ಮಾತನಾಡ್ಕೊಂಡಿದ್ದಾರೆ. ಹಾಗಾಗಿ ಮೊನ್ನೆಯೂ ಕೂಡ ಚರ್ಚೆ ಆಗಿದೆ, ಹೈಕಮಾಂಡ್ ಹೇಳಿದಂತೆ ನಡ್ಕೊಳ್ತೀವಿ ಅನ್ನೋಂಥದ್ದು, ಅದೇ ರೀತಿಯಾಗಿ ನಡ್ಕೊಳ್ಳೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ರಾಹುಲ್ ಗಾಂಧಿಯವರ ನಿರ್ಧಾರದಂತೆ ನಡೆದುಕೊಳ್ಳುವ ನಿರ್ಧಾರವನ್ನು ನಾವು ಮಾಡಿದ್ದೇವೆ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ. ರಾಹುಲ್ ಗಾಂಧಿಯವರ ನಿರ್ಧಾರದಂತೆ ನಾವು ನಡೆದುಕೊಳ್ಳೋಣ. ರಾಹುಲ್ ಗಾಂಧಿಯವರು ಹಿಂಗೆ ಹೇಳ್ತಾರೆ, ಹಾಗೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕು ಅಂದರೆ ಕಂಟಿನ್ಯೂ. ಶಿವಕುಮಾರ್ ಅವರು ನಾಳೆ ಬೆಳಗ್ಗೆನೇ ಬಂದು ರಾಜಭವನಕ್ಕೆ ಹೋಗಿ ಪ್ರಮಾಣ ವಚನ ಸ್ವೀಕರಿಸಿ ಅಂದರೆ ನಾಳೆ ಬೆಳಗ್ಗಿನ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ. ನಾವು ಯಾವಾಗಲೂ ಒಗ್ಗಟ್ಟಾಗೇ ಇದ್ದೇವೆ ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ನಾವು ಯಾವಾಗಲೂ ಒಗ್ಗಟ್ಟಾಗೇ ಇದ್ದೇವೆ, ನಮ್ಮಲ್ಲಿ ಭಿನ್ನಮತಗಳಿಲ್ಲ, ನಾನೊಂದು ತೀರ ನೀನೊಂದು ತೀರ ಅನ್ನುವಂಥದ್ದು ಇಲ್ಲ, ನಾವಿಬ್ಬರು ಒಂದೇ ತೀರದಲ್ಲಿ ಸಾಗ್ತಾ ಇದ್ದೇವೆ. ಇವತ್ತು ಮೊನ್ನೆಯದ್ದಲ್ಲ, ಯಾವಾಗಲೂ ಒಗ್ಗಟ್ಟಾಗೇ ಇದ್ದೇವೆ. ಇವತ್ತು ಏನೋ ತಿಂಡಿ ತಿಂದು ಬೆಳಗ್ಗೆ ತಿಂಡಿ ತಿಂದ ಮೇಲೆ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿಯಲ್ಲ, ಅಥವಾ ಮೊನ್ನೆ ಸಿದ್ದರಾಮಯ್ಯನವರ ಮನೆಯಲ್ಲಿ ತಿಂಡಿ ತಿಂದು ಇಡ್ಲಿ ಸಾಂಬಾರು ತಿಂದು ಒಗ್ಗಟ್ಟಾಗಿದ್ದೀವಿ ಅಂತೇಳಿ ಅಲ್ಲ. ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ, ನಾವು ಯಾವಾಗಲೂ ಬ್ರದರ್ಸ್ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಾವಿಬ್ಬರು ಇದೀಗ ಅಪೂರ್ವ ಸೋದರರ ಜೋಡಿ ಆಗ್ತಾ ಇದೆ. ಇದು ಅಪೂರ್ವ ಸೋದರರು ಒಂದಾಗಿದ್ದಾರೆ ಈಗ. ಹೀಗಾಗಿ ನಾವು ಯಾವಾಗಲೂ ಬ್ರದರ್ಸ್ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಇಬ್ಬರ ಬಾಯಲ್ಲೂ ಕೂಡ ಬ್ರದರ್ಸ್ ಅನ್ನುವಂತಹ ಪದ ಬಂತು. ಒಂದೇ ಪಕ್ಷ, ಒಂದೇ ಸಿದ್ಧಾಂತ, ಒಟ್ಟಿಗೆ ಕೆಲಸವನ್ನ ಮಾಡ್ಕೊಂಡು ಹೋಗ್ತೇವೆ. ನಮ್ಮಿಬ್ಬರದು ಒಂದೇ ಪಕ್ಷ, ಒಂದೇ ಸಿದ್ಧಾಂತ, ಹೀಗಾಗಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಹೋಗ್ತೇವೆ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ 2028ಕ್ಕೂ ನಾವು ಒಟ್ಟಿಗೆ ಕೆಲಸ ಮಾಡ್ತೇವೆ, ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರ್ತೇವೆ. ಇದು ಸಿದ್ದರಾಮಯ್ಯನವರು ಮಾಡಿರುವಂತಹ ನಿರ್ಧಾರ, ಕೈಗೊಂಡಿರ್ತಕ್ಕಂತಹ ನಿರ್ಧಾರ. ಮತ್ತೊಮ್ಮೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು 2028ರಲ್ಲಿ. ಅಲ್ಲಿವರೆಗೂ ಕೂಡ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು, ನಂತರವೂ ಕೂಡ ಒಗ್ಗಟ್ಟಾಗಿರಬೇಕು. ನಾವು ಯಾರು ಬೇರೆ ಬೇರೆ ಇರಲಿಲ್ಲ ಅನ್ನುವಂಥ ಮಾತನ್ನು ಶಿವಕುಮಾರ್ ಅವರು ಕೂಡ ಹೇಳ್ಕೊಂಡಿದ್ದಾರೆ. ನಾವು ಯಾರು ಕೂಡ ಸಿದ್ದರಾಮಯ್ಯನವರು ಬೇರೆ, ನಾನು ಬೇರೆ ಅನ್ನುವಂಥದ್ದು ಇರಲಿಲ್ಲ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ ಮೇಲೆ ನಾವೆಲ್ಲ ಒಂದೇ, ಬೇರೆ ಬೇರೆ ಅನ್ನುವಂಥದ್ದು ನಮ್ಮಲ್ಲಿ ಇರಲಿಲ್ಲ ಅನ್ನುವಂಥ ಮಾತನಾಡಿದರು. ಇವರಿಬ್ಬರ ಮಾತುಗಳು ಏನಿದ್ವು ಅನ್ನೋದನ್ನು ತಿಂಡಿ ತಿಂದ ಮೇಲೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀವಿ. ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿದ್ದೀವಿ. ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ. ಏನು ಈಗ ಒಗ್ಗಟ್ಟಾಗಿದ್ದೀವಿ? ಕೇಳ್ರಿ ಇಲ್ಲಿ, ಇವತ್ತು ಒಗ್ಗಟ್ಟಾಗಿರೋದಲ್ಲ, ಮೊನ್ನೆ ಒಗ್ಗಟ್ಟಾಗಿರೋದಲ್ಲ, ಯಾವಾಗಲೂ ಒಗ್ಗಟ್ಟಾಗಿದೆ. ಜೋಡೆತ್ತುಗಳು ತುಂಬಾ ಫೇಮಸ್ ಆಗ್ತಿತ್ತು. ಈಗ ಬ್ರದರ್ಸ್ ಅನ್ನೋ ಪದಗಳು ಕೂಡ ನಿಮ್ಮ ಇಬ್ಬರನ್ನು ಕೇಳ್ಬರ್ತಿದ್ರು. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಮುಂದಿನ 2028ಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೆ ತಗೋಬೇಕು. ಬೇರೆ ಬೇರೆ ಯಾರು ನೋಡ್ರಿ, ಒಂದ್ ಹೇಳಪ್ಪ, ಇಲ್ಲಿ ಯಾರು ಬೇರೆನೂ ಇರ್ಲಿಲ್ಲ, ಏನಿಲ್ಲ. ನೀವು ಬೇರೆ ಮಾಡ್ತಾ ಇದ್ದೀರಾ. ಅಲ್ಲ ಸರ್, ಮಾತಾಡಿದ್ರಲ್ಲ ಸರ್, ಅವ್ರ ಅಭಿಪ್ರಾಯ ಹೇಳಿದ ತಕ್ಷಣ ಬೇರೆ ಬೇರೆ ಅಂತಲ್ಲ. ಹೀಗೆ ಅಭಿಪ್ರಾಯ ಹೇಳಿದ ತಕ್ಷಣ ಬೇರೆ ಬೇರೆ ಅಂತೇಳಿ ಅಲ್ಲ, ಯಾರೋ ಏನೋ ಅಭಿಪ್ರಾಯ ಹೇಳಿದ್ರು ಅಂತ ಹೇಳಿದ ತಕ್ಷಣ ಬೇರೆ ಬೇರೆ ಅಲ್ಲ, ನಾವು ಯಾವತ್ತೂ ಒಂದೇ ಅನ್ನುವ ಸಂದೇಶವನ್ನು, ಒಗ್ಗಟ್ಟಿನ ಸಂದೇಶವನ್ನು ಕಳಿಸೋದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಶಸ್ವಿಯಾಗಿದೆ ಈ ಇಬ್ಬರು ನಾಯಕರ ವಿಚಾರದಲ್ಲಿ. ಆದರೆ ಈಗ ಬ್ರದರ್ಸು ಕಾಯ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ DK ಟೀಮ್ ಕಾದು ನೋಡುವಂತಹ ತಂತ್ರಕ್ಕೆ ಈಗ ಮುಂದಾಗಿದೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರೇನೋ ಮಾತುಕತೆಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳಿದ್ದಾರೆ, ಶಿವಕುಮಾರ್ ಅವರು ಯಾವಾಗ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಕೇಳಿದ್ರೆ ಹೈಕಮಾಂಡ್ ಹೇಳಿದಾಗ ಆಗ್ತಾರೆ ಅಂತ ಹೇಳಿದ್ರೆ. ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ DK ಟೀಮ್ ಕಾದು ಕುಳಿತಿದೆ. CM ಸಿದ್ದರಾಮಯ್ಯ ತೆರಳಿದ ಬಳಿಕ DK ಸಹೋದರರು ಸಪ್ರೇಟ್ ಆಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಯಾಕಂದರೆ ಮುಖ್ಯಮಂತ್ರಿಯವರು ಬಂದು ಹೋಗಿದ್ದಾರೆ. ಮನೆಗೆ ದೊಡ್ಡವರು ಬಂದು ಹೋದ ನಂತರ ಸಾಮಾನ್ಯವಾಗಿ ಮನೆ ಮಂದಿ ಕೂತ್ಕೊಂಡು ಮಾತಾಡುವಂಥದ್ದು ಸರ್ವೇ ಸಾಮಾನ್ಯ. ಎಲ್ಲ ಮನೆಗಳಲ್ಲಿ ನಡೆಯೋ ರೀತಿಯಲ್ಲಿ ಶಿವಕುಮಾರ್ ಅವರ ಮನೆಯಲ್ಲೂ ಕೂಡ ಆಗಿದೆ. ಶಿವಕುಮಾರ್ ಮತ್ತು ಅವರ ಸಹೋದರ ಹಾಗೆಯೇ ಡಾಕ್ಟರ್ ರಂಗನಾಥ್ ಇವರೆಲ್ಲ ಕೂತ್ಕೊಂಡು ಮಾತನಾಡಿದ್ದಾರೆ. ಹೈಕಮಾಂಡ್ ಹೇಳಿದಾಗ ಆಗ್ತಾರೆ ಅನ್ನುವಂತಹ ಮಾತನ್ನೇನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈ ಮಾತಿನ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆಯನ್ನು ಅಣ್ಣತಮ್ಮ ಕೂತ್ಕೊಂಡು ಮಾಡಿದ್ದಾರೆ ಅಂಥೇಳಿ ಸಿದ್ದರಾಮಯ್ಯನವರು ಹೀಗೆ ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದಾಗ ಆಗ್ತಾರೆ ಅಂಥೇಳಿ. ಮತ್ತು ಅದನ್ನು ಓಪನ್ ಆಗಿ ಹೇಳಿದ್ದಾರೆ. ಅದನ್ನೇನು ಶಿವಕುಮಾರ್ ಅವ್ರ ಜೊತೆ ಕೂತ್ಕೊಂಡಿದ್ದಾಗ ಹೇಳಿದ್ದಾಗಲಿ ಅಥವಾ ಸುರೇಶ್ ಅವರ ಜೊತೆ ಕೂತ್ಕೊಂಡಿದ್ದಾಗ ಹೇಳಿದ್ದು ಮಾತ್ರ ಅಲ್ಲ, ಓಪನ್ ಆಗಿ ಹೇಳಿದ್ದಾರೆ, ಬಹಿರಂಗವಾಗಿ ಹೇಳಿದ್ದಾರೆ, ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಹೀಗಿರುವಾಗ ನೋಡೋಣ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರದ ಮನಸ್ಥಿತಿಗೆ ಬಂದಂತಿದೆ ಅನ್ನುವಂಥ ಒಂದು ಆಶಾದಾಯಕವಾಗಿರ್ತಕ್ಕಂತಹ ವಿಚಾರ ಸದ್ಯಕ್ಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಬಂದರೆ ಅಲ್ಲಿ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ.
ಯಾಕಂದರೆ ಹೈಕಮಾಂಡ್ ನಾಯಕರು ಸಭೆ ಕರೆಯುವ ತನಕನೂ ಕೂಡ ನಾವು ನೋಡೋಣ, ಕಾಯಲೇಬೇಕಾಗತ್ತೆ. ಸಮಾಧಾನದಿಂದಿರಿ ಅನ್ನುವಂತಹ ಮಾತನ್ನು ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆಯವರು ಕೂಡ ಇವರುಗಳಿಗೆ ಹೇಳಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಹಾಗಾಗಿ ಕಾದು ನೋಡೋಣ, ಹೈಕಮಾಂಡ್ ಯಾವತ್ತಾರು ಕರಿಬಹುದು, ಕರೆದಾಗ ಮಾತಾಡೋಣ, ಆಮೇಲೆ ಮುಂದಿನ ನಡೆಯ ಬಗ್ಗೆ ತೀರ್ಮಾನ ಮಾಡೋಣ. ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದರ ಪ್ರಕಾರವಾಗಿ ಮುಂದಿನ ನಡೆಯನ್ನು ತೀರ್ಮಾನಿಸ್ಕೊಳ್ಳೋಣ ಅನ್ನುವಂಥದ್ದಕ್ಕೆ ಬಂದಿದ್ದಾರೆ. ಏನೇನೋ ಮಾತಾಡಿ ಗೊಂದಲ ಮಾಡಿಕೊಳ್ಳೋದು ಬೇಡ. ಈ ಹಂತದಲ್ಲಿ ಸಿದ್ದರಾಮಯ್ಯನವ್ರಿಗೆ ಹಳೆ ಮಾತು ನೆನಪಿಸೋದು, ನುಡಿದಂತೆ ನಡಿಬೇಕು ಅಂತ ಹೇಳೋದು, ಅಥವಾ ಇನ್ನೊಂದು ಯಾವುದೋ ಪವರ್ ಬಗ್ಗೆ ಹೇಳೋದು, ಇದೆಲ್ಲ ಬೇಕಿಲ್ಲ. ಈಗ ಸದ್ಯಕ್ಕೆ ಏನೇನೋ ಮಾತಾಡಿ ಗೊಂದಲ ಮಾಡ್ಕೊಳ್ಳೋದು ಬೇಡ. ಸಿದ್ದರಾಮಯ್ಯನವರು ಕೂಡ ಅಧಿಕಾರ ಬಿಟ್ಟುಕೊಡುವಂತಹ ಮನಸ್ಸಿಗೆ ಬಂದಂತೆ ಕಾಣ್ತಾ ಇದ್ದಾರೆ. ಆ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಇರುವಂಗೆ ಕಾಣ್ತಾ ಇದೆ. ಹೀಗಾಗಿ ಅಣ್ಣನೊಂದಿಗೆ ಚರ್ಚೆ ಬಳಿಕ ಏನೂ ಮಾತನಾಡದೆ ಸುರೇಶ್ ಅವರು ಅವರ ಮನೆಯಿಂದ ತೆರಳಿದ್ದಾರೆ. ಸಾಮಾನ್ಯವಾಗಿ ಡಿ ಕೆ ಸುರೇಶ್ ಅವರು ಮಾಧ್ಯಮ ಜೊತೆಗೆ ಒಂದಿಷ್ಟು ಪ್ರತಿಕ್ರಿಯೆಯನ್ನು ಕೊಟ್ಟು ಹೋಗ್ತಾರೆ. ಆದರೆ ಇವತ್ತು ಆ ರೀತಿಯಾಗಿ ಯಾವುದೇ ರೀತಿಯಂಥ ಚರ್ಚೆಗೆ ಮುಂದಾಗಲಿಲ್ಲ, ತೆರಳಿದ್ದಾರೆ. ಇದರ ನಡುವೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಇವರೆಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗಬಹುದು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯಗಳನ್ನು ಸೇರಿಸ್ಕೊಂಡಿದ್ದಾರೆ. ಈಗ ಅವರೇ ಹೇಳಿದ್ದಾರೆ, ಹೈಕಮಾಂಡ್ ಯಾವಾಗ ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ಮೇಲೆ ಇನ್ನೇನು ನಾವೆಲ್ಲ ಈಗ ಅವರೇ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಹೈಕಮಾಂಡ್ ಕರೆದಾಗ ಹೋಗ್ತೀವಿ ಅಂತ ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದಾಗ ಆಗ್ತಾರೆ ಅಂತ ಹೇಳಿದ್ದಾರೆ. ಸೊ ಅವರು ದೊಡ್ಡ ಮಟ್ಟದಲ್ಲಿ ಡೆಲ್ಲಿ ಮಟ್ಟದಲ್ಲಿ ಅದ್ರ ಚರ್ಚೆ ಮಾಡಿ ಏನಾದ್ರು ತೀರ್ಮಾನ ತಗೋತಾರೆ. ಹೌದು, ಹೈಕಮಾಂಡ್ ಹೇಳಿದ್ಮೇಲೆ ಹಾಗೆ ಆಗ್ತಾರೆ. ಅದ್ರ ಬಗ್ಗೆ ಏನ್ ಚರ್ಚೆ ಇಲ್ಲ. ಡೆಲ್ಲಿ ಅವ್ರು ಯಾವಾಗ ಕಾಲ್ ಮಾಡ್ತಾರೆ ಅವಾಗ ಹೋಗ್ತೀವಿ ಅಂದಿದ್ದಾರೆ. ನೀವು ಯಾರ್ಯಾರು ಬ್ರೇಕ್ಫಾಸ್ಟ್ ಮಾಡಿದ್ರು ಅವ್ರನ್ನ ಕೇಳಬೇಕು, ನಮ್ಮನ್ನ ಕೇಳಿದ್ರೆ ನೀವು ಅವರು ಯಾರ್ಯಾರು ಟಿಫನ್ ತಿನ್ಸಿದ್ರು, ಯಾರ್ಯಾರು ಟಿಫನ್ ತಿನ್ನಕ್ಕೆ ಹೋಗಿದ್ರು ಅವ್ರನ್ನ ಕೇಳಿದ್ರೆ ಈ ಸಮಸ್ಯೆ ಬಗೆಹರಿತದಪ್ಪ. ನೀವು ನಮ್ಮನ್ನ ಕೇಳಿದ್ರೆ ನಾವೇನು ಮಾಡೋಣ? ನಿಮ್ಗೆ ಎಷ್ಟು ವಿಚಾರ ಗೊತ್ತೋ ಅಷ್ಟೇ ವಿಚಾರ ನಮಗೂ ಗೊತ್ತಿರೋದು. ಅಂತಿಮವಾಗಿ ಬ್ರೇಕ್ ಬೀಳಲೇಬೇಕಲ್ಲ, ಎಲ್ಲರೂ ಒಂದ್ ಕಡೆ ಅಂತ್ಯ ಕಾಣಲೇಬೇಕಲ್ಲ. ಬಹುಶಃ ಬ್ರೇಕನ್ನು ಹೈಕಮಾಂಡ್ ಮಾಡ್ತಾರೆ. ಹೈಕಮಾಂಡ್ ಶಕ್ತಿಯುತವಾಗಿದೆ, ಕಾಂಗ್ರೆಸ್ ಹೈಕಮಾಂಡ್ ಕೇಂದ್ರದಲ್ಲಿ ಶಕ್ತಿಯುತವಾಗಿದೆ. ಬಹುಶಃ ಎಲ್ಲದಕ್ಕೂ ಕೂಡ ತೆರೆ ಎಳಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಹೀಗೆ ಎಲ್ಲರೂ ಹೈಕಮಾಂಡ್ ಮೇಲೆ ಈಗ ವಿಶ್ವಾಸ ಇಟ್ಟು ಕುಳಿತಿದ್ದಾರೆ. ದೆಹಲಿಯತ್ತ ಮತ್ತೆ ನೋಟ ಕಾಂಗ್ರೆಸ್ ಶಾಸಕರದ್ದು. ಇದು ಸದ್ಯಕ್ಕೆ ಕಾಂಗ್ರೆಸ್ನವರ ಸ್ಥಿತಿಗತಿ. ಇದರ ನಡುವೆ ಬೇಡೂರು ಗೋಪಾಲಕೃಷ್ಣ ಅವರು ಸಿದ್ದರಾಮಯ್ಯನವರಿಗೆ ಎದುರಾಗಿದ್ದಾರೆ. ವಿಧಾನಸೌಧದ ಕೆಂಗಲ್ ಹನುಮಂತಯ್ಯ ಗೇಟ್ ಬಳಿಯಲ್ಲಿ ಎದುರಾಗಿದ್ದಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ಬೇಡೂರು ಗೋಪಾಲಕೃಷ್ಣ ಅವರು ಎಂದಿನ ಹಾಸ್ಯದ ಶೈಲಿ ಇದ್ದೇ ಇರುತ್ತೆ. ಅವರು ಮುಖ್ಯಮಂತ್ರಿಗಳನ್ನು ಭಾಳ ಆಪ್ತವಾಗಿ ಹೋಗಿ ಮಾತನಾಡಿಸ್ತಾರೆ. ಹಾಗೆಯೇ ಇವತ್ತು ಕೇಳಿದ್ದಾರೆ ಸಿದ್ದರಾಮಯ್ಯನವರಿಗೆ, ಮೆಟ್ಲು ಇಳ್ಕೊಂಡು ಬರ್ತಾ ಇರುವಾಗಲೇ ಕೇಳಿದ್ದಾರೆ, ಹೆಂಗಿತ್ತು ಸಹ ತಿಂಡಿ ಅಂತೇಳಿ, ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಹೇಗಿತ್ತು ಅಂತೇಳಿ ಕೇಳಿದ್ದಾರೆ. ಚೆನ್ನಾಗಿತ್ತು ಕಣಯ್ಯ ಅಂತೇಳಿ ಸಿದ್ದರಾಮಯ್ಯನವರು ಕೂಡ ಕೇಳಿದ್ದಾರೆ. ಅಷ್ಟೇ ರಾಜಕೀಯ ಅಂತ ಕೇಳಿದ್ದಾರೆ. ಅದಕ್ಕೆ ಯೋಚನೆ ಮಾಡೋದೇ ನಂಗೆ ಗೊತ್ತಿಲ್ಲ, ಏನಾಗುತ್ತೋ ಆಗಲಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಮಾತನ್ನು ಕೇಳಿ ಎರಡೂ ಕೈಗಳನ್ನು ಮುಗಿದಿದ್ದಾರೆ ಬೇಡೂರು ಗೋಪಾಲಕೃಷ್ಣ ಅವರು. ನೀವು ಹೇಳಿದ್ದೇ ಸರಿ ಅನ್ನೋ ಥರದಲ್ಲಿ, ರಾಜಕೀಯ ಯಾರಪ್ಪನ ಆಸ್ತಿನೂ ಅಲ್ಲ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೀಗೆ ಇಲ್ಲಿ ಈ ಮಾತುಗಳು ಭಾಳ ಕ್ಲಿಯರ್ ಆಗಿ ಸಿದ್ದರಾಮಯ್ಯನವರು ಭಾಳ ಕೂಲಾಗಿ ಈ ಸದ್ಯದ ಸಿಚುವೇಶನನ್ನು ಎದುರಿಸ್ತಾ ಇದ್ದಾರೆ. ಇದರ ಅರ್ಥ ನಾಳೆ ಬೆಳಗ್ಗೆ ಎದ್ದಾಕ್ಷಣನೇ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟು ಕೊಡ್ತಾರೆ ಅನ್ನುವಷ್ಟು ಸುಲಭದಲ್ಲಿ ಇದೆ ಅಂತೇಳಿ ಈ ಕ್ಷಣದಲ್ಲೂ ಕೂಡ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಇದು ರಾಜಕೀಯದಲ್ಲಿ ಅನೇಕ ದಾಳಗಳು ಉರುಳ್ತಾ ಇರ್ತವೆ. ಸಿದ್ದರಾಮಯ್ಯನವರು ಇರುವಂತಹ ಭಾಳ ಕೂಲಾಗಿದೆ. ಇವತ್ತು ಕೂಡ ಮಾತನಾಡಿದ್ದಾರೆ. ನಂತರವೂ ಕೂಡ ಬೇಡೂರು ಅವ್ರ ಜೊತೆ ಮಾತಾಡೋ ಸಂದರ್ಭ ಕೂಡ ಹಾಗೇನೇ ಇದ್ದು. ಸಿಎಂ ಜೊತೆಗೆ ಮಾತನಾಡಿದ ನಂತರ ಬೇಡೂರು ಗೋಪಾಲಕೃಷ್ಣ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ರು? ಹೈಕಮಾಂಡ್ ನಿರ್ಧಾರ ಯಾವ್ದಾಗತ್ತೆ ಆಗ್ಲಿ ಅನ್ನುವಂತ ರೀತಿಯಲ್ಲಿ ಅದು ಅವ್ರು ಮಾತಾಡದಂತ ಇತ್ತು. ಆ ಥರ ಏನಿಲ್ಲ ರೀ, ಖುಷಿಯಾಗಿದ್ದಾರೆ. ಗೋಪಾಲ್ ಇವೆಲ್ಲ ರಾಜಕೀಯ ಬಿಡೋ, ಇದೆಲ್ಲ ಇದ್ದೇ ಇರುತ್ತಲ್ಲ ಅನ್ನೋ ರೀತಿಯಲ್ಲಿ ಹೇಳಿದಾರೆ. ಬಿಟ್ರೆ ಅವ್ರು ಯಾವತ್ತೂ ಆ ಥರ ನೋವಿನಿಂದ ಇನ್ನೊಂದಿಂದ ಹೇಳಿಲ್ಲ. ಎಷ್ಟು ಖುಷಿಯಾಗಿ ಬಂದರು. ಯಾಕೆಲ್ಲ ಅಲ್ಲಿದ್ದ ಹೆಗಲ ಮೇಲೆ ಕೈ ಹಾಕೋ ಬಂದು ನಿಮ್ಮ ಟಿ ವಿವರೆಗೂ ಬಂದು ಹೇಳಿದಾರಲ್ವಾ. ಹಾಗಾಗಿ ಈ ಥರ ಏನು ಆ ಥರ ಇರಲಿಲ್ಲ. ಏನೋ ಸಹಜವಾಗಿ ಹೇಳಿದ್ದಾರೆ. ಅದು ಯಾವುದೇ ಬೇರೆ ಗೊಂದಲವಾಗಿ ಹೇಳುವಂಥದ್ದು ಯಾವುದೂ ಹೇಳಿಲ್ಲ. ಅವರು ಭಾಳ ಖುಷಿಯಾಗಿ ಸಂತೋಷವಾಗಿ ಟಿಫನ್ ಮಾಡಿದ್ದಿಂದ ಹಿಡಿದು ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ಅಷ್ಟೇ. ಹೀಗೆ ಸಿದ್ದರಾಮಯ್ಯನವರು ಭಾಳ ಖುಷಿಯಾಗಿದ್ದಾರೆ, ಭಾಳ ಆರಾಮಾಗಿದ್ದಾರೆ, ಬೇರೆನೇನು ಇಲ್ಲ ಅನ್ನುವಂಥದ್ದನ್ನು ಬೇಡೂರು ಗೋಪಾಲಕೃಷ್ಣ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಇದೇ ಇರುತ್ತದೆ. ಯಾಕಂದರೆ ಸಿದ್ದರಾಮಯ್ಯನವರು ಬಹಳ ಕೂಲಾಗಿ ಈ ಸಿಚುವೇಶನನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿದರೆ, ರಾಜಕೀಯದಲ್ಲಿ ಅವರ ಆಟ, ಅವರ ರಾಜಕೀಯ ನಡೆ ಇನ್ನೂ ಕೂಡ ಸ್ಪಷ್ಟವಾಗಿದೆ. ಮುಖ್ಯಮಂತ್ರಿ ಹುದ್ದೆಯನ್ನು ಅವರು ನಿಭಾಯಿಸ್ತಾ ಇರುವಂಥದ್ದು. ನಾಳೆ ಬೆಳಗ್ಗೆ ಆದ ಕ್ಷಣವೇ ಮುಖ್ಯಮಂತ್ರಿ ಹುದ್ದೆ ಕೈತಪ್ಪಿ ಹೋಗುತ್ತೆ, ಕೈಜಾರಿ ಹೋಗುತ್ತೆ ಅನ್ನುವಂತಹ ಸ್ಥಿತಿಯಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯನವರು ಇದ್ದಾರಾ? ಈ ಪ್ರಶ್ನೆಗೆ ಅನುಮಾನದ ಉತ್ತರಗಳೇ ಸಿಗ್ತಾ ಇರುವಂಥದ್ದು. ಆದರೆ ಇದರ ನಡುವೆ ಮತ್ತೊಂದು ಸುತ್ತಿನ ಸಭೆಯೂ ನಡೆಯೋದಿದೆ. ಮತ್ತೊಂದು ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗ್ತಾ ಇದೆ. ಇನ್ನೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗ್ತಾ ಇದೆ.
ಕುರ್ಚಿ ಬಿಕ್ಕಟ್ಟಿನ ಮಧ್ಯೆ ನಾಳೆ ರಾಜ್ಯಕ್ಕೆ ಕೆ ಸಿ ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ. ಅವರು ನಾಳೆ ಮಂಗಳೂರಿಗೆ ಬರ್ತಾ ಇದ್ದಾರೆ. ಕೆ ಸಿ ವೇಣುಗೋಪಾಲ್ ಅವರು ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಮಧ್ಯೆನೇ ವೇಣುಗೋಪಾಲ್ ಅವರು ಬರ್ತಾ ಇರುವಂಥದ್ದು ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಇಬ್ಬರೂ ನಾಯಕರು ಕೂಡ ಕೆ ಸಿ ವೇಣುಗೋಪಾಲ್ ಅವರ ಜೊತೆಗೂ ಕೂಡ ಚರ್ಚೆ ನಡೆಸಲಿದ್ದಾರೆ. ಹೀಗಾಗಿ ಸಿಎಂ DCM ಅವ್ರನ್ನ ಭೇಟಿಯಾಗಲಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು. ಒಂದು ಕಾರ್ಯಕ್ರಮಕ್ಕೆ ಬೇಕಾಗಿ ಅವರು ಬರ್ತಾ ಇರುವಂಥದ್ದು, ಕಾಂಗ್ರೆಸ್ನದ್ದೇ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥದ್ದು. ಹೀಗಾಗಿ ಆ ಕಾರ್ಯಕ್ರಮದಲ್ಲಿ ಸಹಜವಾಗಿದೆ ಭೇಟಿಯಾಗ್ತಾರೆ. ಅದಲ್ಲದೆ ಆ ಕಾರ್ಯಕ್ರಮ ಮುಗಿದ ನಂತರ ಅಥವಾ ಅದರ ಪೂರ್ವದಲ್ಲೂ ಕೂಡ ನಾಳೆ ಇಬ್ಬರೂ ನಾಯಕರನ್ನ ಭೇಟಿಯಾಗಿ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಮಾತುಕತೆ ನಡೆಸುವಂತಹ ನಿರೀಕ್ಷೆ ಇದ್ದೇ ಇದೆ. ಅಲ್ಲಿ ಹೈಕಮಾಂಡ್ ಕಡೆಯಿಂದ ಬೇರೆನೇನಾದರೂ ಹೊಸ ಸಂದೇಶಗಳು ಬಂದಿದ್ದಾವ ನೋಡಬೇಕು. ಗುರು ಗಾಂಧಿ ಸಂವಾದದಲ್ಲಿ ವೇಣುಗೋಪಾಲ್ ಅವರು ಭಾಗಿಯಾಗ್ತಾ ಇದ್ದಾರೆ. ನಾಳೆ ಮಂಗಳೂರಿನಲ್ಲಿ ಕೊಣಾಜಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಿಎಂ DCM ಬಳಿಕ ಇದೀಗ ಪರಮೇಶ್ವರ್ ಅವರು ಕೂಡ ಬ್ರೇಕ್ಫಾಸ್ಟ್ಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇವರಿಬ್ಬರು ಕೂಡ ಬ್ರೇಕ್ಫಾಸ್ಟ್ ಇಬ್ಬರೇ ಮಾಡ್ಕೊಳ್ತಿದ್ದಾರೆ. ನಾನು ಸೀನಿಯರ್ ಲೀಡರು, ಸರ್ಕಾರದಲ್ಲಿ ಈಗ DCM ಇದ್ದಾರೆ ಅನ್ನೋದನ್ನು ಬಿಟ್ಟರೆ ಗೃಹ ಸಚಿವ ಅಂದರೆ ನಂಬರ್ 2 ಪೊಸಿಷನ್ ಇದ್ದಂಗೆ ಇರುವಂಥ ಪೊಸಿಷನ್ ಅದು. PCCಗೆ 8 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಹೀಗಿರುವಾಗ ಇವರೇ ಇಬ್ಬರು ತಿಂಡಿ ತಿಂದ್ಕೊಳ್ತಾ ಇದ್ದಾರೆ. ಇವರಿಬ್ಬರ ಸುತ್ತಲೇ ಎಲ್ಲ ರಾಜಕೀಯ ನಡೆಯುತ್ತೆ ಅಂತೇಳಿ ಆದರೆ ಹೀಗೆ ಅನುಮಾನ ಅಥವಾ ಆ ರೀತಿಯಂಥ ಒಂದು ಪ್ರಶ್ನೆ ಪರಮೇಶ್ವರ್ ಅವರ ಮನಸ್ಸಿನಲ್ಲಿ ಬರಬಾರ್ದು ಅಂತ ಹೇಳಿ ಯಾರು ಕೂಡ ಅಂದ್ಕೊಳ್ಬಾರ್ದು. ಯಾಕಂದರೆ ಸಿಎಂ DCM ಇಬ್ಬರನ್ನೂ ಕೂಡ ಕರೆಯೋದಕ್ಕೆ ಈಗ ಪರಮೇಶ್ವರ್ ಅವರು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಸೊ ದಟ್ ಆಯಿತು, ನಾನು ಕೂಡ ಇದ್ದೀನಿ, ನನ್ನ ಮನೆಗೂ ಬನ್ನಿ, ಇಬ್ಬರು ಬ್ರೇಕ್ಫಾಸ್ಟ್ ಮಾಡೋಣ, ನೀವೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತೇಳಿ ಸಪ್ರೇಟ್ ಮಾಡ್ಕೊಂಡ್ರೆ ಹೇಗೆ, ನಮ್ಮ ಜೊತೆ ಕೂಡ ಮಾಡಿ ಅನ್ನುವಂತಹ ರೀತಿಯಲ್ಲಿ ಅವರು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ, ಹಾಗೆಯೇ ಪರಮೇಶ್ವರ್ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. 8ನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ. ಆ ಫಂಕ್ಷನಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗೋ ಸಾಧ್ಯತೆ ಇದೆ. ನೀವೇನಾದರೂ ಮತ್ತೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡ್ತೀವಿ? ಇಬ್ಬರಿಗೂ ಸೇರಿ ನೀವೇನಾದರೂ ಅರೇಂಜ್ ಮಾಡ್ತಿದ್ದೀರಾ? ಯೋಚನೆ ಮಾಡೋಣ. ಅದು ಅಲ್ಲ, ಒಳ್ಳೇದಾಗದಾದ್ರೆ ಅದನ್ನು ಮಾಡೋಣ. ಪಾಸಿಬಿಲಿಟಿ ಇದೆಯಾ ಸರ್? ಯಾಕಾಗಬಾರ್ದು? ಹೀಗೆ ರಾಜಕೀಯದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾನೆ ಇರುವಂಥದ್ದು. ಪ್ರತಿಯೊಂದು ವಿಚಾರಕ್ಕೂ ಕೂಡ ವಿಶೇಷವಾಗಿ ಕುರ್ಚಿ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆ ಇದು ಯಾವುದೇ ಸರ್ಕಾರದಲ್ಲೂ ಕೂಡ ಒಂದು ಮಹತ್ವದ ಘಟ್ಟ. ಇಂಥದ್ದೇನಾದರೂ ಆಗುತ್ತೆ ಅಂತೇಳಿ ಆದರೆ ಇದರ ಸುತ್ತಲೂ ಈಗ ರಾಜಕೀಯದ ಲೆಕ್ಕಾಚಾರಗಳು ಸಾಗ್ತಾ ಇದ್ದಾವೆ. ಸಿದ್ದರಾಮಯ್ಯನವರು ಬಾಯಲ್ಲಿ ಹೈಕಮಾಂಡ್ ಹೇಳಿದಾಗ ಇವರು CM ಆಗ್ತಾರೆ ಅಂತ ಹೇಳಿದ ತಕ್ಷಣವೇ ಈ ತಿಂಗಳಲ್ಲೇ ಆಗಿಬಿಡ್ತಾರೆ, ಮುಂದಿನ ತಿಂಗಳಲ್ಲೇ ಆಗ್ತಾರೆ ಅಂತ ನಿರೀಕ್ಷೆ ಮಾಡುವಂಥದ್ದಷ್ಟು ರಾಜಕೀಯ ಎಳಸುತನ ಶಿವಕುಮಾರ್ ಅವ್ರದ್ದು ಕೂಡ ಅಲ್ಲ. ಶಿವಕುಮಾರ್ ಅವ್ರಿಗೂ ಕೂಡ ರಾಜಕೀಯದಲ್ಲಿ ಬಹಳಷ್ಟು ಆಳ ಅಗಲ, ಅದರ ಸಾಧ್ಯತೆಗಳು ಏನೇನು ಆಗುತ್ತೆ, ತನ್ನ ಸುತ್ತಲೂ ಏನು ನಡೀತಿದೆ, ಇವೆಲ್ಲದರ ಅರಿವು ಅವ್ರಿಗೂ ಕೂಡ ಇದ್ದೇ ಇರುತ್ತೆ. ಅವರು ಅದಕ್ಕೆ ಬೇಕಾದಂಥ ತಾಳ್ಮೆಯನ್ನು ರೂಢಿಸ್ಕೊಂಡೇ ರಾಜಕಾರಣವನ್ನು ಸುದೀರ್ಘವಾಗಿ ಮಾಡ್ಕೊಂಡು ಬಂದಿರುವಂಥದ್ದು, ಸತತವಾಗಿ ಗೆಲ್ತಾ ಬಂದಿರುವಂಥದ್ದು. ಈಗಲೂ ಕೂಡ ಅಷ್ಟೇ ಶಿವಕುಮಾರ್ ಅವರ ತಾಳ್ಮೆಯ ಪರೀಕ್ಷೆಯೂ ಆಗುವಂಥದ್ದಿದೆ. ಸಿದ್ದರಾಮಯ್ಯನವರ ರಾಜಕೀಯದ ಅಗ್ನಿ ಪರೀಕ್ಷೆಗಳು ಕೂಡ ನಡೆಯುವಂಥದ್ದು ಇದೇ ಸಂದರ್ಭದಲ್ಲಿ ಆಗುವಂಥದ್ದೇ. ಹೀಗಾಗಿ ಏನು ನಿರ್ಧಾರಕ್ಕೆ ಅಂತಿಮವಾಗಿ ಇವರು ಬರ್ತಾರೆ, ಹೈಕಮಾಂಡ್ ಹೇಳಿದಾಗ CM ಅನ್ನುವಂಥದ್ದು ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗೋದಿಲ್ಲ. ಸದ್ಯಕ್ಕಂತೂ ಸಿಗುವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಎರಡನೇ